ಕುರುಬರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಸಿಸಿ ಪಾಟೀಲ್ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾ ಇದೆ. ರಾಜಕೀಯ ಸ್ವರೂಪ ಪಡೆದುಕೊಂಡ ಸಿಸಿ ಪಾಟೀಲ್ ಹೇಳಿಕೆ. ಕುರುಬರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಸಿಸಿ ಪಾಟೀಲ್ ವಿರುದ್ಧ ಆಕ್ರೋಶ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಸಿಸಿ ಪಾಟೀಲ್ ಹೇಳಿಕೆ. ಸಿಸಿ ಪಾಟೀಲ್ ವಿರುದ್ಧ ಭಾರಿ ಪ್ರತಿಭಟನೆಗೆ ಕುರುಬ ಸಮಾಜ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಅಹಿಂದ ಚೇತನ ಕರ್ನಾಟಕ ಸಂಘಟನೆಯಿಂದ ಹೋರಾಟಕ್ಕೆ ತಯಾರಿ. ಯಲ್ಲಪ್ಪ ಹೆಗಡೆ ನೇತೃತ್ವದಲ್ಲಿ ಸಿಸಿ ಪಾಟೀಲ್ ಮನೆ ಮುಂದೆ ಪ್ರೊಟೆಸ್ಟ್ ಪ್ಲಾನ್ ನಡೀತಾ ಇದೆ. ಬಸವ ಜಯಂತಿಯಂದೇ ಸಿಸಿ ಪಾಟೀಲ್ ಮನೆ ಮುಂದೆ ಹೋರಾಟಕ್ಕೆ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಬಸವಣ್ಣವರ ಪೂಜೆ ಮಾಡಿ ಬಸವಣ್ಣ ಕುರಿತ ಪುಸ್ತಕ ನೀಡಿ ತಿರುಗೇಟಿಗೆ ಪ್ಲಾನ್. ಕ್ಷಮೆ ಕೇಳುವವರೆಗೂ ಹೋರಾಟ ಕೈ ಬಿಡದಿರಲು ಅಹಿಂದ ಚೇತನ ಸಂಘಟನೆ ತಯಾರು. ಮುಸ್ಲಿಂ ಮತ್ತು ಕುರುಬ ಸಮುದಾಯದ ಬಗ್ಗೆ ಸಂಜೆ ಮೂಲಕ ಸಿಸಿ ಪಾಟೀಲ್ ಅವಹೇಳನಕಾರಿ ಮೆಸೇಜ್ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ವಿವಾದಿತ ಹೇಳಿಕೆ ನೀಡಿದ್ದ ನರಗುಂದದ ಶಾಸಕ ಸಿಸಿ ಪಾಟೀಲ್ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದಂತ ಎಂಎಲ್ಎ ಸಿಸಿ ಪಾಟೀಲ್ ಅವರ ಈ ಒಂದು ಹೇಳಿಕೆ. ಕುರುಬರ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಸಿಸಿ ಪಾಟೀಲ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಪ್ರಚಾರದ ಬರದಲ್ಲಿ ಬಾಗಲಕೋಟೆಯಲ್ಲಿ. ಇದು ಸಾಕಷ್ಟು ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ. ಎಸ್, ಅಫ್ಕೋರ್ಸ್ ಪಡೆದುಕೊಳ್ಳಲೇಬೇಕು. ಯಾಕಂತ ಅಂದ್ರೆ ಅದು ಮಾತನಾಡಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಹೀಗಾಗಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇತ್ತು ಈ ಒಂದು ಹೇಳಿಕೆಗೆ. ಮುಸ್ಲಿಮರು ಮತ್ತು ಕುರುಬರ ವಿರುದ್ಧ ಸಮರ ಸಾರಬೇಕು ಸಿಸಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾರೆ. ಇದರಲ್ಲಿ ಅವರದ್ದೇ ಪಕ್ಷದಲ್ಲಿ ಸಿಸಿ ಪಾಟೀಲ್ ವಿರುದ್ಧ ಒಂದಿಷ್ಟು ಹೇಳಿಕೆಗಳು ಕೇಳಿ ಬರುತ್ತೆ. ಈ ಮಾತನ್ನ ಇಂಥ ಸಮಯದಲ್ಲಿ ಮಾತನಾಡಬಾರ್ದಾಗಿತ್ತು ಈ ಒಂದು ವಿಚಾರವನ್ನ. ಯಾಕಂದ್ರೆ ಎಲ್ಲಾ ಮತಗಳು ಕೂಡ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ, ಎಲ್ಲಾ ಮತಗಳು ಕೂಡ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಪಕ್ಷದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಚರಂತಿಮಠರು ಅವರ ಮುಂದಿರ್ತಕ್ಕಂಥ ಕಮಲದ ಗುರುತಿಗೆ ನಾವು ವೋಟನ್ನು ಹಾಕಿದ್ರೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರವನ್ನು ಕೊಟ್ಟಂಗಾಕತಿ. ಈ ಭ್ರಷ್ಟ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಟ್ಟಂಗಾಕತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ನಮ್ಮ ಸಮಾಜದ ಒಳಪಂಗಡಗಳನ್ನು ಮರೆತು ಚುನಾವಣೆ ಮಾಡ್ಬೇಕಂತ ನಿನ್ನೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ನನಗೆ ಫೋನ್ ಮಾಡಿದ್ರು, ಎಷ್ಟೊತ್ತಿದ್ರು ಬರ್ಬೇಕಂತ. ನಾನು ದಾವಣಗೆರೆ ಉಸ್ತುವಾರಿ ಅದೇನೆ. ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತೀನಿ. ಒಂದು ಇವ್ರನ್ನ ಒಂದು ಟೂರ್ನ ಎಡಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂಥದ್ದು ನೆನಪು ಮಾಡಕ್ ಬಂದೇನೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ರಿ ಅನ್ನುವಂಥ ಮಾತನ್ನ ಹೇಳಿ. ಚುನಾವಣೆ ಒಳಗೆ ಅಪಪ್ರಚಾರ ಇರ್ತಾವ. ನನಗೂ ನಮ್ಮ ಕ್ಷೇತ್ರದ ಅಂತಾರೆ ಸಿಸಿ ಪಾಟೀಲ್ ಸೀಟ್ ಕದನ್ರಿ ಅಂತ 5 ಬಟ್ ಸಮ ಇರ್ತಾವ ಇರೋದಲ್ಲ. ವೇದಿಕೆ ಮೇಗಿದ್ದವ್ರ ಗುಣ ಎಲ್ಲ ಒಂದ ಅವನಿಗಿಲ್ಲ. ಹಂಗ ಅಭಿವೃದ್ಧಿಯನ್ನು ನೋಡ್ಬೇಕು ಹೊರತಾಗಿ. ಸಿಸಿ ಪಾಟೀಲ್ ಅವರು ಕುರುಬ ಸಮಾಜ ಮುಸ್ಲಿಮರ ಸಮಾಜವನ್ನ ಅಲ್ಲಿ ವ್ಯಕ್ತಪಡಿಸಿ ಈ ಸಮಾಜದ ವಿರುದ್ಧ ನಾವು ಸಮರ ಸಾರಬೇಕಾಗಿದೆ. ಪ್ರಚಾರದ ವೇಳೆ ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ನಾಲ್ಗೆಯನ್ನ ಹರಿಬಿಡ್ತಾರೆ. ಇದು ಎಲ್ಲೆಡೆ ಕೂಡ ವ್ಯಾಪಕ ಆಕ್ರೋಶಕ್ಕೆ ವ್ಯಕ್ತವಾಗುತ್ತೆ. ಇದೇ ಮ್ಯಾಟರ್ನ ಇಟ್ಕೊಂಡು ಇದೀಗ ಬಸವ ಜಯಂತಿಯಂದು ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅವರ ಮನೆ ಮುಂದೆ ಅಂತ ಇದೀಗ ಮುಂದಾಗಿರುವಂತದ್ದು. ಹಾಗಾದ್ರೆ ಒಂದು ವೇಳೆ ಈ ರೀತಿಯಾಗಿ ಪ್ರೊಟೆಸ್ಟ್ ಮುಂದುವರೆದ್ರೆ ಮುಂದಿನ ಯಾವ ರೀತಿಯಾದಂತಹ ರಾಜಕೀಯ ನಿಲುವುಗಳನ್ನ ತೆಗೆದುಕೊಳ್ಳುತ್ತಾ ಕಾದು ನೋಡ್ಬೇಕು. ಬಟ್ ಇದರಿಂದ ಬಿಜೆಪಿಗೆ ಒಂದು ಮಟ್ಟಿಗೆ ಮೈನಸ್ ಆಗುತ್ತಾ ಅನ್ನುವಂಥದ್ದು ಸಹಿತ ಇಲ್ಲಿ ಪ್ರಶ್ನೆ ಆಗಿ ಉಳಿದಿದೆ.